ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಮಲೆನಾಡು ಆನಂದ ಸಾಗರದಲ್ಲಿ ವಳ್ಳರಿಕುಂಡು ತಾಲೂಕು ಮುಖ್ಯಮಂತ್ರಿಯಿಂದ ಘೋಷಣೆ. ಹೆಲಿಕಾಪ್ಟರ್ ಪುಷ್ಪವೃಷ್ಟಿ ನಡುವೆ ವೇದಿಕೆ ಮೇಲ್ಛಾವಣಿ ಕುಸಿದು ಹಲವರು ಜಖಂ. 2 ವರ್ಷದಲ್ಲಿ ಹಾಲುತ್ಪಾದನೆಯಲ್ಲಿ ರಾಜ್ಯ ಸ್ವಯಂ ಪ್ರಾಪ್ತಿ. ಮೀನು ಕಾರ್ಮಿಕರಿಗೆ 7,500 ಮನೆ. ಮುಖ್ಯಮಂತ್ರಿ ಉವಾಚ. ಕುಂಬಳೆ ನಾಯ್ಕಾಪಿನಲ್ಲಿ ಮಿಲ್ಮಾ ಕೇಂದ್ರ, ಮಂಜೇಶ್ವರ ಹಾರ್ಬರ್ಗೆ ಶಿಲಾನ್ಯಾಸ. ಸಿವಿಲ್ ಸ್ಟೇಷನ್ನಲ್ಲಿ DPC ಕಟ್ಟಡ ಉದ್ಘಾಟನೆ. ಮುಖ್ಯಮಂತ್ರಿ ಜತೆ ಸಚಿವ ಗಡಣ. ಎಂಡೋ ಸಂತ್ರಸ್ತರ ಪರಿಹಾರ ಧನ 2 ದಿನದಲ್ಲಿ ಬಿಡುಗಡೆ ಎಂದು ಕೃಷಿ ಸಚಿವ ಮೋಹನನ್. ಕಲೆಕ್ಟರ್ ಖಾತೆಗೆ 26 ಕೋಟಿ ಜಮೆ ಎಂದು ಸಚಿವ. ವಿವರವಾಗಿ, ರಾಜ್ಯ ಮುಖ್ಯಮಂತ್ರಿಗೆ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮ. ಆರಂಭದಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮಗಳೆಡೆಗೆ. ಮಲೆನಾಡು ಜನತೆಯ ಚಿರಕಾಲ ಅಭಿಲಾಷೆಯಾಗಿರುವ ವಳ್ಳರಿಕುಂಡು ತಾಲೂಕು ಕೊನೆಗೂ ಸಾಕಾರವಾಗಿದೆ. ಶುಕ್ರವಾರ ಸಾಯಂಕಾಲ ಜರುಗಿದ ಅತ್ಯಂತ ವೈಭವಯುತ ಸಮಾರಂಭದಲ್ಲಿ ಉತ್ಸವದ ವಾತಾವರಣದಲ್ಲಿ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಅವರು ವಳ್ಳರಿಕುಂಡನ್ನು ತಾಲೂಕಾಗಿ ಘೋಷಿಸಿದಾಗ ಜನತೆ ಆನಂದಾತಿರೇಕದಿಂದ ಮೈಮರೆತು ಕುಣಿದಾಡಿದರು. ಸಮಾರಂಭ ಆರಂಭವಾಗುತ್ತಿದ್ದಂತೆ ಕಾರ್ಯಕ್ರಮ ವೇದಿಕೆಯ ಮೇಲ್ಭಾಗ ಕುಸಿದು ಬಿದ್ದು ಸಂಭವಿಸಿದ ಅನಾಹುತ ಅಲ್ಪ ಹೊತ್ತು ಕಸಿವಿಸಿ ಸೃಷ್ಟಿಸಿದರೂ ಮುಂದೆ ಸಾಂಗವಾಗಿ ಕಾರ್ಯಕ್ರಮ ಮುಂದುವರಿಯಿತು. ಇಡೀ ನಾಡನ್ನೇ ಉತ್ಸವ ಕಡಲಲ್ಲಿ ತೊಯ್ದಾಡಿಸಿ ಸಾಯಂಕಾಲ 4:30ಕ್ಕೆ ಸರಿಯಾಗಿ ವರ್ಣರಂಜಿತ ಸಮಾರಂಭ ಆರಂಭವಾಯಿತು. ಉದ್ಘಾಟನಾ ಸಮಾರಂಭಕ್ಕೆ ಪೂರ್ವಭಾವಿಯಾಗಿ ನಡೆದ ಮೆರವಣಿಗೆಯು ಇಡೀ ನಾಡಿನ ಉತ್ಸವ ಲಹರಿಯನ್ನು ಎತ್ತಿ ತೋರಿಸುವಂತಿತ್ತು. ಸಹಸ್ರಾರು ಮಂದಿ ಭಾಗವಹಿಸಿದ ಮೆರವಣಿಗೆಯಲ್ಲಿ ಚೆಂಡೆ, ಬ್ಯಾಂಡ್, ವಾದ್ಯಘೋಷ, ವಿವಿಧ ರೀತಿಯ ವೇಷಭೂಷಣ, ಸ್ತಬ್ಧಚಿತ್ರ, ಮುತ್ತುಕೊಡೆಗಳು ನೆರೆದು ಮೆರುಗಾಯಿತು. ನಾಲ್ಕು 15ಕ್ಕೆ ಸರಿಯಾಗಿ ಮುಖ್ಯಮಂತ್ರಿ, ಸಚಿವರು, ಇತರ ಗಣ್ಯರು ವೇದಿಕೆಗೆ ಆಗಮಿಸುವಷ್ಟರಲ್ಲಿ ಸಿಡಿಮದ್ದು ಸಿಡಿದವು. ಅಷ್ಟರಲ್ಲಿ ಪುಷ್ಪವೃಷ್ಟಿಗಾಗಿ ಹೆಲಿಕಾಪ್ಟರ್ ಸುತ್ತಾಡಲಾರಂಭಿಸಿತ್ತು. ಹೆಲಿಕಾಪ್ಟರ್ 3 ಬಾರಿ ಸುತ್ತು ಬಂದು ಪುಷ್ಪಮಳೆಯನ್ನು ಸುರಿಸಿತು. ಆದರೆ ದುರಾದೃಷ್ಟ ಎಂಬಂತೆ ಹೆಲಿಕಾಪ್ಟರ್ ಮೇಲೇರುತ್ತಿದ್ದಂತೆ ಅದರ ಭಾರೀ ಗಾಳಿಗೆ ಸಿಲುಕಿ ವೇದಿಕೆ ಮುಂಭಾಗದ ಚಪ್ಪರ ಕುಸಿದು ಬಿತ್ತು. ಹಲವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾದರೆ 4 ಮಹಿಳೆಯರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಹೆಲಿಕಾಪ್ಟರ್ ಗಾಳಿ ತಾಕಿ ಇತರ 3 ಮಹಿಳೆಯರು ಪ್ರಜ್ಞಾಹೀನರಾದ ಘಟನೆಯು ಸಂಭವಿಸಿತು. ಸಂಘಟನೆಯ ಕೊರತೆ ಘಟನಾವಳಿಗಳಿಗೆ ಕಾರಣವಾಗಿದೆ. ಪೊಲೀಸರು ಹಾಗೂ ನಾಗರಿಕರು ತಕ್ಷಣ ರಕ್ಷಣಾ ಚಟುವಟಿಕೆ ನಡೆಸಿದರು. ಬಳಿಕ മുഖ്യമന്ത്രി ഉദ്ഘാടന ഭാഷണം ಮಾಡಿದರು. വള്ളരിക്കുണ്ട് താലൂക്ക് ഔപചാരികമായി പ്രഖ്യാപിച്ചിരിക്കുന്ന വിവരം നിങ്ങളെ ആദ്യമായിട്ട് അറിയിക്കുകയാണ്. ഈ നാടിന്റെ സന്തോഷത്തില്, അഭിമാനത്തില് നിങ്ങളോടൊപ്പം പങ്കെടുക്കാൻ സാധിച്ചതിലുള്ള ചാരിതാർത്ഥ്യത്തോടു കൂടിയാണ് ഞാനിവിടെ നിൽക്കുന്നത്. ഓരോ ഉദ്ഘാടനം കഴിയുമ്പോഴും ഒന്നിനോട് മെച്ചം എന്ന നിലയിലാണ്. ഏറ്റവും റിക്കാർഡായിട്ട് അവസാനം വന്നു പെട്ടത് ഇരിട്ടിയല്ലേ, ഇരിട്ടിയാണ് അല്ലേ? ഇരിട്ടി താലൂക്കിന്റെ ഉദ്ഘാടനം. പക്ഷേ വെള്ളരിക്കുണ്ട് വന്നപ്പോൾ നിങ്ങൾ ഇരിട്ടിയെയും തോപ്പിച്ചിരിക്കുന്നു. ಕಂದಾಯ ಸಚಿವ ಅಡೂರು ಪ್ರಕಾಶ್ ಅಧ್ಯಕ್ಷತೆ ವಹಿಸಿದರು. ಸಂಸತ್ ಸದಸ್ಯ ಪಿ ಕರುಣಾಕರನ್, ಶಾಸಕರಾದ ಇ ಚಂದ್ರಶೇಖರನ್ ನಾಯರ್, ಕೆ ಕುಂಜಿರಾಮನ್, PB ಅಬ್ದುಲ್ ರಸಾಕ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ PP ಶ್ಯಾಮಲಾದೇವಿ ಮೊದಲಾದವರು ಭಾಗವಹಿಸಿದರು. ಉದ್ಘಾಟನಾ ಸಮಾರಂಭ ಬಳಿಕ ಗಾನಮೇಳ, ಜಾನಪದ ನೃತ್ಯ ಸಹಿತ ಅನೇಕ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು.
ರಾಜ್ಯವು ಹಾಲು ಉತ್ಪಾದನೆಯಲ್ಲಿ ಸ್ವಯಂ ಪ್ರಾಪ್ತಿ ಹೊಂದಲು ಮಿಲ್ಮಾ ಹಾಗೂ ಕ್ಷೀರಾಭಿವೃದ್ಧಿ ಇಲಾಖೆಗೆ ಸರ್ಕಾರ ಸಕಲ ನೆರವನ್ನು ನೀಡುವುದಾಗಿ ರಾಜ್ಯ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಘೋಷಿಸಿದ್ದಾರೆ. ಕುಂಬಳೆಯ ನಾಯ್ಕಾಪಿನಲ್ಲಿ ನೂತನವಾಗಿ ನಿರ್ಮಿಸುವ ಹಾಲು ಪರಿಶೋಧನಾ ಕೇಂದ್ರದಲ್ಲಿ ಮುಂದಿನ 2 ವರ್ಷದೊಳಗಾಗಿ 3 ಲಕ್ಷ ಲೀಟರ್ ಹಾಲು ಉತ್ಪಾದಿಸುವ ಗುರಿ ಇರಿಸಲಾಗಿದೆ ಎಂದು ಅವರು ಹೇಳಿದರು. ನಾಯ್ಕಾಪಿನಲ್ಲಿ ಹಾಲು ಪರಿಶೋಧನಾ ಲ್ಯಾಬಿನ ಕಟ್ಟಡಕ್ಕೆ ಶುಕ್ರವಾರ ಬೆಳಿಗ್ಗೆ ಶಿಲಾನ್ಯಾಸಗೈದು ಅವರು ಮಾತನಾಡುತ್ತಿದ್ದರು. ಅತ್ಯಗತ್ಯವಾಗಿ ಸಹಕರಿಸಲಾಗಿರುವಂತಹ ಒಂದು ಫೀಡ್ ಮಿಲ್ಲಿಂಗ್ ಯೂನಿಟ್ ಮತ್ತು ಡೀಸೆಲ್ ಡೈರಿ ಲ್ಯಾಬಿನ ಶಂಕುಸ್ಥಾಪನಾ ಕಾರ್ಯಕ್ರಮ ಕೇರಳದ ವಿಕಸನ ಸರದಾರ ಜನಪ್ರಿಯ ಮುಖ್ಯಮಂತ್ರಿಯವರು. ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ರಾಜ್ಯ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಲಿದೆ. ಹಾಲು, ಹಣ್ಣು, ತರಕಾರಿ, ಅಕ್ಕಿ ಸಹಿತ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಇನ್ನಷ್ಟು ಪ್ರಾಪ್ತವಾಗುವ ಉದ್ದೇಶವಿರಿಸಲಾಗಿದೆ ಎಂದರು. ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕ್ಷೀರ ಕೃಷಿಕರನ್ನು ಒಳಪಡಿಸಲು ಕೇಂದ್ರ ಸರ್ಕಾರ തയ്യാറാಗಬೇಕೆಂದು ಅವರು ಆಗ್ರಹಿಸಿದರು. നമുക്ക് ആവശ്യമുള്ള പാല് പോലും ഉൽപ്പാദിപ്പിക്കാൻ നമുക്ക് കഴിയുന്നില്ല എന്ന് പറഞ്ഞാൽ പാല്, പച്ചക്കറി, മുട്ട, ഇറച്ചി എല്ലാത്തിനും അന്യ സംസ്ഥാനങ്ങളെ ആശ്രയിക്കുന്നു എന്നത് നമുക്ക് മാറ്റിയെടുത്തേ മതിയാകൂ. ಸಚಿವ ಕೆಸಿ ಜೋಸೆಫ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಶಾಸಕ ಪಿಬಿ ಅಬ್ದುಲ್ ರಜಾಕ್ ಸ್ವಾಗತಿಸಿದರು. ಅಬಕಾರಿ ಖಾತೆ ಸಚಿವ ಕೆ ಬಾಬು, ಸಂಸತ್ ಸದಸ್ಯ ಪಿ ಕರುಣಾಕರನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನ್ಯಾಯವಾದಿ ಪಿಪಿ ಶ್ಯಾಮಲಾದೇವಿ, ಜಿಲ್ಲಾಧಿಕಾರಿ ಮೊಹಮ್ಮದ್ ಸಗೀರ್, ಕ್ಷೀರಾಭಿವೃದ್ಧಿ ಇಲಾಖೆ ನಿರ್ದೇಶಕಿ ಕೆಟಿ ಸರೋಜಿನಿ, ಮಿಲ್ಮಾ ಅಧ್ಯಕ್ಷ ಪಿಪಿ ಗೋಪಾಲಕುರುಪ್ ಮೊದಲಾದ ಪ್ರಮುಖರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕ್ಷೀರ ಕೃಷಿಕ ಕೆಎನ್ ಸುರೇಂದ್ರ ನಾಯರ್ರನ್ನು ಅಭಿನಂದಿಸಲಾಯಿತು. ಮನೆ ರಹಿತ ಮೀನು ಕಾರ್ಮಿಕರಿಗಾಗಿ ಸರ್ಕಾರವು ಶೀಘ್ರದಲ್ಲೇ 7,500 ಮನೆಗಳನ್ನು ನಿರ್ಮಿಸಿ ನೀಡುವುದಾಗಿ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಘೋಷಿಸಿದ್ದಾರೆ. ಇದರಲ್ಲಿ ಕಾಸರಗೋಡು ಜಿಲ್ಲೆ 500 ಮೀನುಗಾರರು ಫಲಾನುಭವಿಗಳಾಗಲಿದ್ದು, ಮನೆ ನಿರ್ಮಾಣಕ್ಕೆ ಹುಡ್ಕೋದಿಂದ ಸಾಲ ಪಡೆಯಲು ತೀರ್ಮಾನಿಸಿರುವುದಾಗಿಯೂ ಮುಖ್ಯಮಂತ್ರಿ ಹೇಳಿದರು. ಹೊಸಬೆಟ್ಟು ಕಡಪುರದಲ್ಲಿ ಬಹುನಿರೀಕ್ಷಿತ ಮಂಜೇಶ್ವರ ಮೀನುಗಾರಿಕಾ ಬಂದರಿಗೆ ವರ್ಣರಂಜಿತ ಸಮಾರಂಭದಲ್ಲಿ ಶಿಲಾನ್ಯಾಸಗೈದು ಚಾಂಡಿ ಮಾತನಾಡುತ್ತಿದ್ದರು. കാസർഗോഡ് ജില്ലയുടെ ക്ഷീരകാല സ്വപ്നം ഇപ്പോൾ പൂവണിയുന്നു. ಮಂಜೇಶ್ವರ ಬಂದರು ನಿರ್ಮಾಣ ಕಾಮಗಾರಿ 3 ವರ್ಷಗಳೊಳಗೆ ಪೂರ್ತಿಗೊಳಿಸಲಾಗುವುದು. ರಾಜ್ಯದಲ್ಲಿ 24 ಬಂದರುಗಳ ನಿರ್ಮಾಣ ಪ್ರಕ್ರಿಯೆ ನಡೆಯುತ್ತಿದ್ದು, ಮುಂದಿನ ಆರ್ಥಿಕ ವರ್ಷ ಚೆರುವತ್ತೂರು ಬಂದರಿಗೆ ಚಾಲನೆ ನೀಡಲಾಗುವುದು ಹಾಗೂ ಕರಾವಳಿಯ ಮೀನುಗಾರರಿಗೆ ಗುಣಮಟ್ಟ ಹೊಂದಿದ ಕುಡಿಯುವ ನೀರಿನ ಸರಬರಾಜು ಮಾಡುವ ಗುರಿ ಹೊಂದಲಾಗಿದೆ ಎಂದು ಮುಖ್ಯಮಂತ್ರಿ ಭರವಸೆ ಇತ್ತರು. ഓരോ ജില്ലയ്ക്കും എണ്ണം ഫിക്സ് ചെയ്തിട്ട് അതിൽ നിന്ന് നറുക്കെടുത്താണ് 7,500 പേരെ എടുക്കാൻ പോകുന്നത്. അതിലെ കാസർഗോഡ് ജില്ലയ്ക്ക് 500 വീടുകളാണ് അലോട്ട് ചെയ്തിരിക്കുന്നത് എന്ന് പറയാൻ കൂടി അവസരം വിനിയോഗിക്കുന്നു. ഇപ്പം ഗവൺമെന്റിന്റെ കയ്യിലുള്ള പണം പരിമിതമാണ്. ആ പരിമിതമായ കഴിവിനുള്ളിൽ നിന്നുകൊണ്ട് മത്സ്യത്തൊഴിലാളികൾക്ക് വീട് വെക്കുന്നതിന് വേണ്ടിയിട്ടുള്ള പരിപാടികൾ തുടരും. പക്ഷെ അത് മാത്രം പോരാ എന്ന് കണ്ടുകൊണ്ട് ഇപ്പം ഹഡ്കോയിൽ നിന്ന് 150 കോടി രൂപ നമ്മൾ കടമെടുക്കുക. അപ്പോൾ ഒരു വീടിന് 2 ലക്ഷം രൂപ വെച്ച് 7,500 പേർക്കുള്ള വീടുകൾ ഹഡ്കോയുടെ 150 കോടി രൂപ വായ്പ എടുക്കുന്നതിലൂടെ സാധിക്കും. നല്ല ഗുണനിലവാരമുള്ള കുടിവെള്ളം തീരപ്രദേശങ്ങളിൽ എത്തിക്കുക ഒരു മുൻഗണന കൊടുത്തുകൊണ്ടുള്ള ഒരു പരിപാടി അതാണ്. ಮೀನುಗಾರಿಕೆ ಹಾಗೂ ಬಂದರು ಖಾತೆ ಸಚಿವ ಕೆ ಬಾಬು ಅಧ್ಯಕ್ಷತೆ ವಹಿಸಿದರು. ಗ್ರಾಮೀಣಾಭಿವೃದ್ಧಿ ಸಚಿವ ಕೆಸಿ ಜೋಸೆಫ್, ಸಂಸತ್ ಸದಸ್ಯ ಪಿ ಕರುಣಾಕರನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನ್ಯಾಯವಾದಿ ಪಿಪಿ ಶ್ಯಾಮಲಾದೇವಿ, ಸಿಡ್ಕೋ ಅಧ್ಯಕ್ಷ ಸಿಟಿ ಅಹಮದ್ ಅಲಿ, ಮಂಜೇಶ್ವರ ಶಾಸಕ ಪಿಬಿ ಅಬ್ದುಲ್ ರಜಾಕ್ ಮೊದಲಾದವರು ಮಾತನಾಡಿದರು. ಜಿಲ್ಲಾ ಯೋಜನಾ ಸಮಿತಿಗೆ ಭವ್ಯ ಕಟ್ಟಡ. ವಿದ್ಯಾನಗರ ಸಿವಿಲ್ ಸ್ಟೇಷನ್ನಲ್ಲಿ 3.17 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಜಿಲ್ಲಾ ಯೋಜನಾ ಸಮಿತಿಯ ಕಟ್ಟಡ ಸಮುಚ್ಚಯವನ್ನು ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಉದ್ಘಾಟಿಸಿದರು. ಶುಕ್ರವಾರ ಪೂರ್ವಾಹ್ನ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ಸಚಿವಾದಿ ಪ್ರಮುಖ ವ್ಯಕ್ತಿಗಳು ಭಾಗವಹಿಸಿದರು. ರಾಜ್ಯದ ವಿಕೇಂದ್ರೀಕೃತ ಯೋಜನೆಯನ್ನು ನಿರ್ದಿಷ್ಟ ಗುರಿಯೊಂದಿಗೆ ಮುನ್ನಡೆಸಲು ಚುಕ್ಕಾಣಿ ಹಿಡಿಯುತ್ತಿರುವ ಜಿಲ್ಲಾ ಯೋಜನಾ ಸಮಿತಿಗೆ ಸ್ವಂತ ಕಟ್ಟಡವಿಲ್ಲದಿರುವುದು ಕೊರತೆಯೇ ಆಗಿದ್ದು, ಅದೀಗ ನೀಗಿಸಲ್ಪಟ್ಟಿದೆ ಎಂದು ಮುಖ್ಯಮಂತ್ರಿ ಚಾಂಡಿ ಅಭಿಪ್ರಾಯಪಟ್ಟರು. ಸುಮಾರು 3,17,00,000 ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರದ ಮೇಲ್ನೋಟದಲ್ಲಿ ಕಚೇರಿ ಕಟ್ಟಡವನ್ನು ನಿರ್ಮಿಸಲಾಗಿದೆ.
ಜಿಲ್ಲಾ ಯೋಜನಾ ಕಚೇರಿ, ಜಿಲ್ಲಾ ನಗರ ಯೋಜನಾ ಕಚೇರಿ, ಇಕಾನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಎಂಬ ಕಚೇರಿಗಳನ್ನು ಪರಸ್ಪರ ಸಂಯೋಜಿಸಿ ಕಟ್ಟಡ ಸಮುಚ್ಚಯ ಸಾಕಾರವಾಗಿದೆ. ಜಿಲ್ಲಾ ಪಂಚಾಯತಿನ ಅತಿಜೀವನಂ ಯೋಜನೆಯ ಅಂಗವಾಗಿ ಅಂಗವಿಕಲ ರೋಗಿಗಳಿಗೆ ನೀಡುವ ಸುರಕ್ಷಿತ ಚಕ್ರ ಅಳವಡಿತ ದ್ವಿಚಕ್ರ ವಾಹನ ಹಾಗೂ ಹಾಸಿಗೆ ಹಿಡಿದ ರೋಗಿಗಳಿಗೆ ವಾಟರ್ ಬೆಡ್ ವಿತರಣೆಯನ್ನು ಮುಖ್ಯಮಂತ್ರಿ ನೆರವೇರಿಸಿದರು. ಸಚಿವ ಕೆ.ಸಿ. ಜೋಸೆಫ್ ಅಧ್ಯಕ್ಷತೆ ವಹಿಸಿದರು. ಕಂದಾಯ ಸಚಿವ ಅಡೂರು ಪ್ರಕಾಶ್, ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀರ್, ಜನಪ್ರತಿನಿಧಿಗಳು, ಉನ್ನತಾಧಿಕಾರಿಗಳು, ಪಕ್ಷ ಮುಖಂಡರು ಮೊದಲಾದವರು ಭಾಗವಹಿಸಿದರು. ಮತ್ತಷ್ಟು ಸುದ್ದಿಗಳು. ಎಂಡೋ ಸಂತ್ರಸ್ತರಿಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ನಿರ್ದೇಶಿಸಿದ ನಷ್ಟ ಪರಿಹಾರ ಮೊತ್ತದ 2ನೇ ಕಂತನ್ನು 2 ದಿನಗಳೊಳಗೆ ವಿತರಿಸುವುದಾಗಿ ರಾಜ್ಯ ಕೃಷಿ ಸಚಿವ ಕೆ.ಪಿ. ಮೋಹನನ್ ಸಂತ್ರಸ್ತರಿಗೆ ಪುನರ್ವಸತಿ ಹಾಗೂ ಏಕೋಪನೆಗಿರುವ ಜಿಲ್ಲಾ ಮಟ್ಟದ ಸೆಲ್ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. 2ನೇ ಕಂತಿಗೆ ತೋಟಗಾರಿಕಾ ನಿಗಮ ನೀಡಿದ 26 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಯವರ ಖಾತೆಯಲ್ಲಿ ನಿಕ್ಷೇಪಿಸಲ್ಪಟ್ಟಿದೆ. ಹೋರಾಟ ಸಮಿತಿ ಜೊತೆಗೆ ನಡೆಸಲಾದ ಮಾತುಕತೆಯ ನಿರ್ಧಾರದ ಅನ್ವಯ ಇನ್ನು ನೆರವು ವಿತರಣೆಗೆ ಗಡಿ ಬಾಧಕಗೊಳಿಸುವುದಿಲ್ಲ. ಸಂತ್ರಸ್ತರೆಂದು ಪತ್ತೆ ಹಚ್ಚಲ್ಪಟ್ಟ 11 ಪಂಚಾಯತ್ಗಳಿಗೆ ಹೊರಗಿನವರಿಗೂ ನೆರವು ನೀಡಲಾಗುವುದು. ಕಳೆದ ವರ್ಷ ನಡೆಸಲಾದ ವೈದ್ಯಕೀಯ ಶಿಬಿರಗಳಲ್ಲಿ ಸಂತ್ರಸ್ತರೆಂದು ಪತ್ತೆ ಹಚ್ಚಲ್ಪಟ್ಟವರ ಪಟ್ಟಿಯು ಈ ತಿಂಗಳ 28ರೊಳಗೆ ಲಭಿಸಲಿದೆ. ನ್ಯಾಯಮೂರ್ತಿ ರಾಮಚಂದ್ರನ್ ನಾಯರ್ ಸಮಿತಿ ವರದಿಯನ್ನು ಸ್ವೀಕರಿಸಲು ಅಥವಾ ನಿರಾಕರಿಸಲು ತೀರ್ಮಾನಿಸಿಲ್ಲ. ವರದಿ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಸಂತ್ರಸ್ತರ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಜ್ಜುಗೊಳಿಸಲಾದ മക്കള ICU ഘടകವನ್ನು മാർച്ച് 1 ഉദ്ഘാടിಸುವುದಾಗಿ സಚಿವರು ಹೇಳಿದರು. ദുരിതബാധിതരുമായുള്ള സമരസമിതി തിരുവനന്തപുരത്ത് ചേർന്നിരുന്നു. അപ്പോൾ അന്ന് ചേർന്ന തീരുമാനങ്ങളിൽ അന്ന് ചർച്ചയിൽ എടുത്ത തീരുമാനങ്ങൾ മിക്കതും നടപ്പിലാക്കാനുള്ള ഇതായിട്ട് പോവുകയാണ്. ഒന്ന്, 2ാം ഗഡു കൊടുത്തു തുടങ്ങിയിട്ടില്ല. 2ാം ഗഡു ഇന്നാണ് പ്ലാന്റേഷൻ കോർപ്പറേഷനിൽ നിന്നും ബഹുമാനപ്പെട്ട കലക്ടറുടെ അക്കൗണ്ടിലേക്ക് പണം വന്നത്. 2 ദിവസം കൊണ്ട് അത് കൊടുത്തു തുടങ്ങും. പിന്നെ അതിർത്തി 11 പഞ്ചായത്തുകൾ മാത്രമായിരുന്നു മനുഷ്യാവകാശ കമ്മീഷൻ പറഞ്ഞിരുന്നത്. അത് മാറ്റിക്കൊണ്ടുള്ള ലിസ്റ്റ് 28/2 പൂർത്തീകരിക്കുകയും അതിനുശേഷം അവരെ കൂടി ഉൾപ്പെടുത്താൻ വേണ്ടിയുള്ള എന്തൊക്കെയാണ് ലിസ്റ്റ് കണ്ടറിഞ്ഞുകൊണ്ട് അത് ഉൾപ്പെടുത്താൻ വേണ്ടിയുള്ള അവർക്ക് കൂടി അതിനായുള്ള നടപടികൾ പൂർത്തീകരിച്ചിട്ടുണ്ട്. പിന്നെ ജസ്റ്റിസ് രാമേന്ദ്രൻ നായർ കമ്മിറ്റിയുടെ ഒരിതാണ് പ്രധാനപ്പെട്ടതായിട്ട് അന്ന് ചർച്ചയ്ക്ക് തള്ളണം എന്നതാണ് പറഞ്ഞത്. തള്ളാനോ കൊള്ളാനോ തയ്യാറായിട്ടില്ല. അത് വീണ്ടും ചർച്ചയ്ക്ക് വെച്ചുകൊണ്ട് സർക്കാർ മുഖ്യമന്ത്രി അടക്കം ഇരുന്നുകൊണ്ട് മറ്റ് വകുപ്പ് മന്ത്രിമാരടക്കം ഇരുന്നുകൊണ്ട് അതിൻ്റെ ചർച്ച പൂർത്തീകരിച്ചതിന് ശേഷമേ എന്ത് തീരുമാനമെടുക്കുകയുള്ളൂ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿಪಿ ಶ್ಯಾಮಲಾದೇವಿ, ಶಾಸಕ ಕೆ ಕುഞ്ഞിರಾಮನ್ ಉದುಮ, ಜಿಲ್ಲೆಯ ಪ್ರಮುಖ ಅಧಿಕಾರಿಗಳು ಭಾಗವಹಿಸಿದ್ದರು. ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಶನಿ ಭಾನುವಾರ ಹಾಗೂ ಸೋಮವಾರದಂದು ಮಲ್ಲಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ತಂಗಲಿದ್ದಾರೆ. ವರ್ಷಂಪ್ರತಿಯ ತೀರ್ಥಯಾತ್ರೆ ಅಂಗವಾಗಿ ಶ್ರೀ ಸ್ವಾಮೀಜಿ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಭಾನುವಾರ ಬೆಳಿಗ್ಗೆ ದೇವಳದಲ್ಲಿ ನವೀಕೃತಗೊಂಡ ಸುತ್ತುಪೌಳಿಯ ಉದ್ಘಾಟನೆಯನ್ನು ಆಡಳಿತ ಮುಕ್ತೇಸರ ಕುಂಜರ್ಖಾನ ನವೀನ್ ಕುಮಾರ್ ಭಟ್ಟರ ಅಧ್ಯಕ್ಷತೆಯಲ್ಲಿ ಸ್ವಾಮೀಜಿ ನಿರ್ವಹಿಸಲಿರುವರು. ಸೋಮವಾರ ಬೆಳಿಗ್ಗೆ ಆಶೀರ್ವಚನಗೈಯಲಿದ್ದು ಮಂತ್ರಾಕ್ಷತೆ ನೀಡುವರು. ಶನಿವಾರ ಸಂಜೆ ಸ್ವಾಮೀಜಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಗುವುದು. ಲೋಕಸಭಾ ಚುನಾವಣೆಯ ಅಂಗವಾಗಿ ಬಿಜೆಪಿ ಹಮ್ಮಿಕೊಳ್ಳುತ್ತಿರುವ ವ್ಯತ್ಯಸ್ತ ಕಾರ್ಯಕ್ರಮಗಳು ಗಮನ ಸೆಳೆಯುತ್ತಿವೆ. ಸಾಮಾಜಿಕ ತಾಣಗಳಂಥ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಬಿಜೆಪಿಯು ವಿಶೇಷ ರೀತಿಯ ಪ್ರಚಾರ ನಡೆಸುತ್ತಿದೆ. ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂದು ಬಯಸುವ ಯುವಕರ ಸಂಗಮವು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಭಿನ್ನ ರೀತಿಯ ಪ್ರಚಾರ ಕೈಗೊಂಡಿರುವುದಾಗಿದೆ. ಇದರ ಅಂಗವಾಗಿ ಕಾಸರಗೋಡು ವ್ಯಾಪಾರ ಭವನದಲ್ಲಿ ನಮೋ ವಾಲಂಟಿಯರ್ಸ್ ಎಂಬ ಕಾರ್ಯಕ್ರಮ ನಡೆಸಲಾಯಿತು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸುರೇಂದ್ರನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. വലിയൊരു മാറ്റം ജനങ്ങളുടെ മനസ്സിലുണ്ട്. ബിജെപിയെ ഒരു രാഷ്ട്രീയ കക്ഷി എന്നുള്ള നിലയിൽ അകറ്റി നിർത്തിയിരുന്ന വലിയൊരു ജനവിഭാഗം, അടിസ്ഥാന ജനവിഭാഗം, പട്ടികജാതിക്കാരും പിന്നോക്കക്കാരുമായിട്ടുള്ള സാധാരണ ജനങ്ങൾ എല്ലാവരും ഇത്തവണ ഒരർത്ഥശങ്കയ്ക്കും ഇടയില്ലാതെ ശ്രീ നരേന്ദ്രമോദിയെ പിന്തുണയ്ക്കുന്ന വളരെ അസുലഭമായിട്ടുള്ള, ഇതുവരെ നമ്മുടെ കേരളത്തിലെ ചരിത്രത്തിൽ കണ്ടിട്ടില്ലാത്ത ഒരു ദൃശ്യമാണ് കൊച്ചിയിലും തിരുവനന്തപുരത്തും നമുക്ക് കാണാൻ കഴിയും. ഇതൊരു ജനവികാരമാണ്. ഇതൊരു കേവലമായിട്ടുള്ള ഒരു രാഷ്ട്രീയ പോരാട്ടമല്ല. ഇനിയും ഇന്ത്യക്ക് മാറി നിൽക്കാൻ കഴിയില്ല. ഈ മാറ്റം ഉൾക്കൊള്ളാതിരിക്കാൻ മലയാളികൾ, കേരളത്തിന്റെ മനസ്സിന് കഴിയില്ല എന്നുള്ള വളരെ കൃത്യമായിട്ടുള്ള ഒരു മെസ്സേജാണ് ശ്രീ നരേന്ദ്രമോദിയുടെ സമീപകാല കേരള സന്ദർശനങ്ങളിലുടനീളം
ജനങ്ങൾ വരച്ചു കാട്ടി. ಕೆ ಸತ್ಯನಾಥ್, ಶಿಬಿನ್, ಸ್ವಾತಿನಾಥ್ ಮೊದಲಾದವರು ಮಾತನಾಡಿದರು. ಹಲವಾರು ಮಂದಿ ಭಾಗವಹಿಸಿದರು. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಪಿಣರಾಯಿ ವಿಜಯನ್ ನೇತೃತ್ವ ನೀಡುವ ಕೇರಳ ರಕ್ಷಾ ಮಾರ್ಚ್ಗೆ ಕಾಸರಗೋಡಿನಲ್ಲಿ ಸ್ವಾಗತ ನೀಡುವ ಕಾರ್ಯಕ್ರಮದ ಪ್ರಚಾರಾರ್ಥ ಬೀದಿ ಬದಿ ಚಿತ್ರರಚನೆ ನಡೆಸಲಾಯಿತು. ಈ ತಿಂಗಳ 23ರಂದು ಅಪರಾಹ್ನ 2:30ಕ್ಕೆ ಕಾಸರಗೋಡಿನಲ್ಲಿ ಜಾಥಾಕ್ಕೆ ಸ್ವಾಗತ ನೀಡಲಾಗುವುದು.